ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಅನಗವಾಡಿ ನಬೀನ್ ಅದಾಬ್, ಬಾಗಲಕೋಟೆ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕುತೂಹಲ ಮತ್ತು ತೀವ್ರ ರಾಜಕಾರಣದಲ್ಲಿ ಬದಲಾವಣೆ ಬಯಸುವಂಥ ಬಿಹಾರ ರಾಜ್ಯದ ಚುನಾವಣೆ ಇಂದು ಫಲಿತಾಂಶ ಪ್ರಕಟ ಆಗಿದೆ. ಅಭೂತಪೂರ್ವದಂಥ NDA ದೊಡ್ಡ ಮಟ್ಟದಲ್ಲಿ ವಿಜಯೋತ್ಸವವಾಗಿದೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDU ಅಲ್ಲಿರುವಂಥ ಭಾಳ ಸರಳ ಸಜ್ಜನಿಕೆ, ಅಭಿವೃದ್ಧಿ ಪರವಾಗಿ ಕಳೆದ 20-25 ವರ್ಷಗಳ ಸುದೀರ್ಘ ತಮ್ಮ ಆಡಳಿತದಲ್ಲಿ ನಿತೀಶ್ ಕುಮಾರ್ ಅವರು ತಮ್ಮ ರಾಜಕೀಯ ಜೀವನ 1977ರಿಂದ ಒಂದನೇ ಅವಧಿ ಸೋಲುದು ಕಂಡ ನಂತರ ಅವರು ನಿರಂತರವಾಗಿ ಬಿಹಾರ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ನಾಯಕ ಆಗಿ ಮುನ್ನಡೆಗೆ ಬಂದಂಥ ಮಹಾನ್ ನಾಯಕ. ಅಲ್ಲಿ ಹಿಂದುಳಿದ ವರ್ಗದವರು, ದಲಿತ, ಮಹಾದಲಿತ, ಯಾದವ ಮತ್ತು ಮುಸಲ್ಮಾನ್ ಕಮ್ಯುನಿಟಿಯ ಜನಸಂಖ್ಯೆ ಬಹಳಷ್ಟು ಇರೋದ್ರಿಂದ ಇವತ್ತು ಇಡೀ ದೇಶವೇ ನೋಡುವಂಥ ಬಿಹಾರ ರಾಜ್ಯ ಕಳೆದ 20-25 ವರ್ಷದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾಣದ ರಾಜ್ಯ ಆಗಿತ್ತು. ಅಲ್ಲಿ ಸಾಕಷ್ಟು ಬರೇ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಲಾಲು ಪ್ರಸಾದ್ ಯಾದವ್, ಹೀಗೆ ಅನೇಕ ವ್ಯತ್ಯಾಸಗಳು ಬಿಹಾರ ರಾಜ್ಯದಲ್ಲಿ ಕಂಡಿದ್ದೆವು. ಅದನ್ನು ಎಲ್ಲನೂ ಕಡೆಗಣಿಸಿ ಕಳೆದ ಸುಮಾರು 20 ವರ್ಷಗಳ ಸುದೀರ್ಘ 19 ವರ್ಷ JDUನ ಮುಖ್ಯಸ್ಥರು ಏನು ನಿತೀಶ್ ಕುಮಾರ್ ಇದ್ದಾರೆ, 9 ಬಾರಿ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾರೆ, ಈಗೇನು 10ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಭಾಳ ಅದ್ಭುತವಾದಂಥ ಅವರ ವಿಕಾಸಪರವಾದಂಥ ಅಲ್ಲಿರುವಂಥ ಕುಡಿಯ ನೀರು, ರಸ್ತೆ, ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗ, ಹೀಗೆ ಅನೇಕ ಅವರು ಅವಧಿಯಲ್ಲಿ ಕಳೆದ 2005 ನಂತರ ಬಹುದೊಡ್ಡವಾದಂತಹ ನಿರೀಕ್ಷೆ ಮೀರಿ ಅವರನ್ನು ಜನ ಅಲ್ಲಿ ಬೆಂಬಲಿಸಿದರು. ಅಲ್ಲಿ ಕುಶ್ವಾ ಮತ್ತು ಕುರ್ಮಿ ಮತ್ತು ಕೋರಿ ಒಂದು ಸಣ್ಣ ಸಮುದಾಯದ ನಾಯಕನಾಗಿ ಇವತ್ತು ಇಡೀ ದೇಶದಲ್ಲಿ ಮತ್ತು ಅಲ್ಲಿ ಪ್ರಾಬಲ್ಯ ಹೊಂದಿದಂಥ ನಿತೀಶ್ ಕುಮಾರ್ ಅವರು ಬಹುದೊಡ್ಡ ನಾಯಕವನ್ನು NDA ಜೊತೆಗೆ ಮಿತ್ರ ಪಕ್ಷದೊಂದಿಗೆ ಇವತ್ತು NDA ಒಕ್ಕೂಟದಲ್ಲಿ ಅವರು ಸಮ್ಮಿಶ್ರ ಸರ್ಕಾರದೊಂದಿಗೆ ಮುನ್ನೋಗ್ತಾ ಇದ್ದಾರೆ. ಇವತ್ತು ಅಭೂತಪೂರ್ವವಾದಂಥ ಬಿಹಾರದ ಜನತೆ ಭಾಳ ದೊಡ್ಡ ಮಟ್ಟದ ವಿಜಯೋತ್ಸವವನ್ನು ಕೊಟ್ಟಿದ್ದಾರೆ. ಸುಮಾರು BJPಗೆ 91 ಮತ್ತು ಅವರಿಗೆ 84, ಹತ್ತತ್ರ 175ಕ್ಕೂ ಹೆಚ್ಚು ಸ್ಥಾನವನ್ನು ನೀಡಿದ್ದಾರೆ. ಅಲ್ಲಿ RJD ಇರ್ಬೋದು ಮತ್ತು ಕಾಂಗ್ರೆಸ್ ಇರ್ಬೋದು ಧೂಳಿಪಟ ಆಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಅಲ್ಲಿ ವಿಕಾಸ ಮತ್ತು ಅಭಿವೃದ್ಧಿ ಪೂರ್ವಕವಾದಂಥ ವಾತಾವರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು JDU ಅನ್ನು ಅಲ್ಲಿ ಜನ, ಬಿಹಾರದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಬೆಂಬಲಿಸಿದ್ದಾರೆ. ಸಮಸ್ತ ಅಲ್ಲಿರುವಂಥ ಎಲ್ಲ ಬಿಹಾರ ಜನತೆಗೆ ವಿಶೇಷವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಅಲ್ಲಿರುವಂಥ NDA ಒಕ್ಕೂಟದ ಎಲ್ಲ ನೂತನವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDU ಪಕ್ಷದಿಂದ ಆರಿಸಿ ಬಂದಂಥ ಎಲ್ಲ ನೂತನ ಶಾಸಕರಿಗೆ ಶುಭಾಶಯಗಳನ್ನು ಕೋರ್ತಾ ಅವರ ಈ ಅವಧಿಯಲ್ಲಿ ಉತ್ತಮವಾದಂಥ ಬಿಹಾರ ಅಭೂತಪೂರ್ವವಾದಂಥ ವಿಕಾಸ, ಅಭಿವೃದ್ಧಿ ಪರವಾಗಿ ಹೋಗಲಿ ಅಂಥೇಳಿ ನಾನು ಈ ಮೂಲಕ ಮತ್ತೊಮ್ಮೆ ಬಿಹಾರದ ಎಲ್ಲ ಮತದಾರ ಪ್ರಭುಗಳಿಗೆ ಈ ಚುನಾವಣೆಗೆ ಅತಿ ಹೆಚ್ಚು ಮತವನ್ನು ನೀಡಿ ಸುಮಾರು 10% ಮತವನ್ನು ಹೆಚ್ಚಾಗಿದೆ. ಅಲ್ಲಿ ಅಭೂತಪೂರ್ವದಂಥ ಮತವನ್ನು ನೀಡಿ JDU ಮತ್ತು BJPಗೆ ನೀವು ತಮ್ಮೆಲ್ಲ ಬೆಂಬಲಿಸಿದರೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಶುಭಾಶಯಗಳು. ತಮ್ಮ ಈ ಸಮ್ಮಿಶ್ರ ಮತ್ತು NDA ಒಕ್ಕೂಟದಲ್ಲಿರುವಂಥ JDU ಮತ್ತು BJP ಇತರೆ ಮಿಶ್ರ ಪಕ್ಷಗಳು ಅತ್ಯುನ್ನತವಾಗಿ ಉತ್ತಮ ಆಡಳಿತ ಮಾಡಿ ಸಮಗ್ರ ವಿಕಾಸ ಬಿಹಾರ ರಾಜ್ಯವಾಗಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಬಿಹಾರದ ಎಲ್ಲ ಸಮಸ್ತ ಜನತೆಗೆ ಕೋರುತ್ತೇನೆ. ನಮಸ್ಕಾರ.